ಆ ವಿಶೇಷವಾದ ಆ ಧನ ಸಹಾಯನು ಲಕ್ಷ್ಮೀ ಸತ್ಯನಾರಾಯಣ ದೇವರ ಇಲ್ಲದ ಸ್ವೀಕಾರ ಮಾಡ್ತದೆ. ಆ ಹೊಫ್ಲಾ ಫೌಂಡೇಶನ್ಗೆ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪ್ರಾರ್ಥನೆ ಮಾಡಿಕೊಂಡು ಸಮಾಜದಾಗ್ಲಿ ಆ ಪಟ್ಟದ ಹೆಚ್ಚದ ವಿಶೇಷವಾದ ಸಹಕಾರಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಹೊಫ್ಲಾ ಫೌಂಡೇಶನ್ ಸತ್ಕೀರ್ತನೆ ಊರುಡು ರಾಜ್ಯಡು ರಾಷ್ಟ್ರಡು ಪ್ರಸಾರ ಮಾಡ್ತದೆ. ಅಟ್ಲಿನ ವಿಶೇಷವಾದ ಯೋಗ್ಯತೆ ಸೌಭಾಗ್ಯನಾಟ್ಲಿಗೆ ಪ್ರಾರ್ಥನೆ ಮಾಡಿಕೊಳ್ಳೆ ಬಂದು ಈ ಸಂದರ್ಭಗಳು ಪ್ರಾರ್ಥನೆ ಮಾಡ್ಕೊಂಡು ಮಂತ್ರಿಗಳ ಪೂಜೆಯ ಪರಿಪೂರ್ಣ ಫಲ ವಿಶ್ವನಾಥ ಸಮಸ್ತ ಕುಟುಂಬಗಳಿಗೆ ಪ್ರಾಪ್ತಿಯಾದ ಶಬರಿಮಾಲ ಶ್ರೀಲಕ್ಷ್ಮೀ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಸಹಕಾರದೊಂದಿಗೆ ಮತ್ತು ಫೌಂಡೇಶನ್ ಸಹಕಾರದೊಂದಿಗೆ ಈ ಪ್ರತಿಯೊಂದು ಕಲಾವಿದರ ತಂಡ ಅವು ಯಕ್ಷಗಾನ ಕಲಾವಿದರು ಹಾಗೂ ನರ್ತನ ಕಲಾವಿದರು ಅಜಿಪತ್ತ ಆಜನೆ ಇಲ್ಲದ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ನಾಮಫಲಕದ ಉದ್ಘಾಟನಾ ಕಾರ್ಯಕ್ರಮ ನಡಪೋದು ಕೊರಂದುಲ್ಲಿರ ನಮ್ಮ ಸ್ಥಾಪಕ ಅಧ್ಯಕ್ಷರ ನೆಂಚಿನ ಪಟ್ಲ ಸತೀಶ್ ಶೆಟ್ರು ಅವೇ ರೀತಿ ಈ ಗೃಹ ನಿರ್ಮಾಣಕ್ಕೂ ಸಹಕಾರ ಕೊರ್ನಂಚಿನ ಸೀಮಾ ರೈಲ ವೇದಿಕೆಡುಲೇರು ಆರೆಲ್ಲ ಮಾತೆರ್ನ ವೇದಿಕೆದ ಗಣ್ಯರ ಸುಮಾರು ಸಮಯಂಚ ಆರೊಂದು ಇಲ್ಲು ಅರ್ಧ ಕಟ್ಟೊಂದು ಒಂದು ಬತ್ತು ಪಣ್ಣಂತೀರು ಅಂಚನೆ ನಮ್ಮ ಸುಂದರಣ್ಣೆ ಆರ್ನ ಪ್ರಯತ್ನ ಅಂಚನೆ ಸತೀಶ್ ಅಣ್ಣಗ ಮನವರಿಕೆ ಮಲ್ತದೆ ಈ ಒಂದು ಇಲ್ಲು ಭಾರಿ ಶೋಕದ ಇಲ್ಲು ಅರೆಗೆ ತಿಕ್ಕುಲೆಕ್ಕ ಮಲ್ತದೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯಕ್ಷಾಶ್ರಯ ಯೋಜನೆದ ಅಜುಪತ್ತ ಆಜನೆ ಇಲ್ಲು ಅಜುಪತ್ತ ಐನು ಆಲ್ರೆಡಿ ಇತ್ತೆ ಹಸ್ತಾಂತರ ಆತನು ಅಜುಪತ್ತ ಆಜನೆ ಇಲ್ಲೊಂದು ಅಂಚ ವಿಶ್ವನಾಥ್ ಬೊಕ್ಕ ಫ್ಯಾಮಿಲಿ ಅಂಚನೆ ಮಾತೆಲ್ಲ ಮಂಜಿ ಸಂತೋಷದ ಒಂಜಿ ಕ್ಷಣ ಅಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯಕ್ಷಾಶ್ರಯ ಯೋಜನೆದ ಅಂಡಡಿತ್ತೆ ಅಜುಪತ್ತ ಆಜನೆ ಇಲ್ಲೊಂದು ಇತ್ತೆ ಹಸ್ತಾಂತರ ಒಂದುಂಡು ಅಂಚನೆ ಉಡುಪಿಡು ML ಸಾಮಗ್ರಿಂದ ಆರೊಂಜಿ ಅಯ್ಯೋ ಸೆನ್ಸ್ದ ಭೂಮಿ ಕೊಡ್ತಾರೆ ಅವಳು ಒಂಜಿ ನೂದು ಇಲ್ಲು ಕಟ್ನ ಒಂಜಿ ಯೋಜನೆ ಆದ ಅಲ್ಪಣಿ 45 ಇಲ್ಲು ಇತ್ತನೆ ಆ ಒಂದುಂಡು ಅವೇ ಪ್ರಕಾರ ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಬೇತೆ ಕಮ್ಮುಳದ ಅಕ್ಲಿಗೆ ಅಂಚಿನ ದೈವ ನರ್ತಕರಿಗೆ ದೈವದ ಪರಿಚಾರಕರಿಗೆ ನಾಟಕದ ಅಕ್ಲಿಗೆ ಮಾತೆರೆಗಳ ಒಂದು ಯಕ್ಷಾಶ್ರಯ ಯೋಜನೆ ಇಲ್ಲು ಕೊಟ್ಟು ಒಂದು ವ್ಯವಸ್ಥೆ ಆಜು ಚಿಲ್ಲರೆ ಅಪ್ಲಿಕೇಶನ್ ಬತ್ತಂದು ಅದನ್ನ ಮಾತಾ ಕಟ್ಟರೆ ಸಾಧ್ಯಜ್ಜಿ ಆಂಡಲ ಏತಕ್ಕೆ ಕಟ್ಟರೆ ಸಾಧ್ಯ ಉಂಡ ಆತೇನು ಸರ್ವ ಪ್ರಯತ್ನ ಮಲ್ತದ್ದು ಸತೀಶನ್ನೇ ಕೊಡುಗ ಈ ದಾನಿಲು ಏರುಳ್ಳ ಆ ದಾನಿಲಿಡ ಪಾತೆರ್ದು ಅಕ್ಕಡೆ ಒಂತೆ ಇಂಚಿದೆತ್ತೊಂದು ಇಂಚಿನ ಒಂಜಿ ಬಡ ಕಲಾವಿದರಿಗೆ ಒಂಜಿ ಕೊರ್ಪಣ ವ್ಯವಸ್ಥೆಯನ್ನು ಮಲ್ತದ್ದು ಅಂಚಾಯಿನದವರ ಈ ಒಂಜಿ ಇಲ್ಲಿ ರಚನೆ ಆತಂದು ಅವೇ ಪ್ರಕಾರ ಮಾತ್ರ ಬೇತೆ ಯಕ್ಷಾಶ್ರಯ ಯೋಜನೆ ಹತ್ತಂದೆ ಯಕ್ಷಧ್ರುವ ಉಚಿತ ಯಕ್ಷ ಶಿಕ್ಷಣ ಅಂದು ಮಲ್ತೀರು ಅವತ್ತಂದೆ ಅಪಘಾತ ವಿಮಾ ಯೋಜನೆ ಮುರಣಿ ಪಟ್ಲ ಸಂಭ್ರಮದಲ್ಲಿ ಸಾಮಾನ್ಯ ಒಂಜಿ ವಿದ್ಯಾರ್ಥಿ ವೇತನ ಕೊರ್ಪಣ ಯೋಜನೆ ಮಲ್ತೀರು ಅಪ್ಲಿಕೇಶನ್ 1,000 ಬರೋ ಒಂದು ಯೋಚನೆ ಮಲ್ತಾನೆ 5,000 ಅಪ್ಲಿಕೇಶನ್ ಬರ್ತಂದು 5,000 4,000 ಜನಕ್ಕೂ ವಿದ್ಯಾರ್ಥಿ ವೇತನ ಕೊಡ್ತೀರಿ 4,000 ಜನಕ್ಕೂ ವಿದ್ಯಾರ್ಥಿ ವೇತನ ಕೊಡ್ತೀರಿ ಅಂಚನೆ ಬೇತೆ ಒಂಜಿ ಸಮಾಜಮುಖಿ ಕೆಲಸವನ್ನು ನಡಪಡೊಂದುಲ್ಲೇರು ಸನ್ಮಾನದಾದ ಆಯ್ನಿ ಅವು ಎನ್ನ ಚಿಕ್ಕಪ್ಪನ ಪರವಾದಿ ಅನ್ಬತ್ತೀನಿ. ಸೊ
ಚಿಕ್ಕಪ್ಪ ಆ್ಯಕ್ಚುಲಿ ಮೇ ಬಿ ಮೋರ್ ದ್ಯಾನ್ 30 years ಇರ್ದು ವಿದ್ಯಾರ್ಥಿ ವೇತನ ಜೋಕ್ಲೆ ಕೊರೊಂದುಲ್ಲೇರು ಮಸ್ತ್ ಜನಕ್ಕೆ ಹಾಂ ಮೂಲು ಉಡುಪಿ ಆ್ಯಂಡ್ ಮ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ಸ್ ಬೊಕ ಆಸ್ ವೆಲ್ ಆಸ್ US ಎಡ್ಲ ಕೊರೊಂದುಲ್ಲೇರು ಸೊ ಇನಿ ಯಾ ಒಂದು ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ದ ಪರವಾದ ಅಗಲ್ನ ಒಂದಿಟ್ಟು ಇಲ್ಲದ ಹೆಲ್ಪ್ಲ ಮಲ್ದೇರು ಸೊ ಆ್ಯಂಡ್ ಇತ್ತೆ ಮೊಗಲ್ ಒಂದು 66th ಪ್ರಾಜೆಕ್ಟ್ ಅಗಲ್ನ ಅಂದು ಗೊತ್ತಾಂಡು ಆ್ಯಂಡ್ ಅಲಾಂಗ್ ವಿತ್ ಇಟ್ ಅಗಲಿನ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ವೇತನ ಎಲ್ಲ ಕೊರೊಂದುಲ್ಲೇರಂಕೆ ಎಂದು ಮಸ್ತ್ ಖುಷಿ ಆಪುಂಡು ಆ್ಯಂಡ್ ಐ ವಿಶ್ ದ ಪಟ್ಲ ಫೌಂಡೇಶನ್ ಆಲ್ ದ ಬೆಸ್ಟ್ ಎಸ್ ಒಂದು ಡೆಫಿನೆಟ್ಲಿ ಎನ್ನ ಚಿಕ್ಕಪ್ಪ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಕಾಪು ಆ್ಯಂಡ್ ಚಿಕ್ಕಮ್ಮ ವಿನೋದ ಶೆಟ್ಟಿಗೆ ಸಲ್ಲೋಡಾಯ್ನ ಸನ್ಮಾನ ಉಂಟು ಪಟ್ಲ ಫೌಂಡೇಶನ್ ದ ಕೆಲಸ ಪೂರ ನಮ್ಮ ತೂತ ಪತ್ರಿಕಾ ಮಾಧ್ಯಮದ ಪೂರ ಐತ ಬಗ್ಗೆ ಬರೀತೇನೆ ನಮ್ಮ ಸುಮಾರು ಜನ ಓದುದ ಸುಮಾರು ಜನ ಈ ಫೌಂಡೇಶನ್ ಬೇತೆ ಬೇತೆ ಟ್ರಸ್ಟ್ ಮಲ್ತದೆ ಉಪಕಾರ ಮಲ್ಪನೆಟ್ಟು ಇತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕರ್ನಾಟಕಡೆ ಅತ್ಯಂತ ಎತ್ತರದ ಜಾಗ ಇಡ್ಬೋದು ನಮ್ಮ ಪಟ್ಲ ಫೌಂಡೇಶನ್ ಉಂತುದುಂಡು ಐಕೆ ಆ ಪಟ್ಲ ಫೌಂಡೇಶನ್ದ ಸ್ಥಾಪಕ ಅಧ್ಯಕ್ಷ ಸಚಿವ ಇದಕ್ಕೆ ಧನ್ಯವಾದ ಜನಕುಲ್ಲೇನ ಕಣ್ಣು ಒರೆ ಸುಣಂಚಿನ ಬೇಲಿನ ಮಲ್ತೊಂದುಲ್ಲೇರು ಎಂಕ್ಲೇನ ಪೋಪ್ ಮಾಸ್ಟರ್ ಪನ್ನಾಗನೇ ಬಂಡೇರು ಒಂಜೇ ಜಾಗಡೆ ಸುಮಾರು 45 ಇಲ್ಲು ಕಟ್ಟದು ಕೊರ್ಪೇರು ಬೇತೆ ಬೇತೆ ನಮ್ಮ ತೂದಿಪ್ಪ ಅಡ್ಯಾರ್ ಗಾರ್ಡನ್ ಎಲ್ಲ ನಡಪಿನಂಚಿನ ಕಾರ್ಯಕ್ರಮ ಏತೋ ಕೋಟಿ ಲೆಕ್ಕೊಡು ಕುಲ್ಲೊಂದು ಈ ಆಸೆ ಮಲ್ಪುಣಂಚಿನ ಜನಕುಲೆ ಮನಸ್ಸಿಗೆ ಭಾರಿ ಬೇನೆವು ಅಯ್ಯೋ ಇಂಚೆಲ್ಲ ದುಡ್ಡು ಕೋರೊಂದುಲ್ಲೆ ರಾಪಣ್ಪುಣ ಮನಸ್ಸಿಗೆ ಬೇನೆವು ಆ ರೀತಿ ದುಡ್ಡು ಕೋರ್ಪಣೆ ಗೌರವ ಅರ್ಪಣೆ ಮಲ್ಪುಣೆ ಸನ್ಮಾನ ಮಲ್ಪುಣೆ ಇನ್ನು ಪೂರ ಮಲ್ತೊಂದುಲ್ಲೇರಿ ಪಟ್ಲ ಆ ಫೌಂಡೇಶನ್ಗೆ ಎಡ್ಡೆ ತಂತಿದ್ದಾರೆ ಉಳ್ಳಾಡಿ ಪ್ರಾರ್ಥನೆ ಮಲ್ಪುಣಾಗಲ್ಲ ಇನ್ನು ಉಲ್ಲೇಖ ಮಲ್ತೇರಿ ಎಡ್ಡೆ ಬೇಲೆ ಮಲ್ತನ ಎಡ್ಡೆನೇ ಆ ಒಂದು ಪೋಪಿ ಮಲ್ಪುಣ ಪಾತೆರಾದ ಅರ್ಥದಲ್ಲಿಕ ಪಾತೇರಿ ರಂಚಾದ ಪಟ್ಲ ಫೌಂಡೇಶನ್ಗೆ ಶುಭ ಕೋರೊಂದು ವಿಶ್ವನಾಥ್ಯರ್ನ ಕನಸಿನ ಮನೆ ಇನ್ನು ನಿರ್ಮಾಣ ಆತಂದ ಅದಕ್ಕೆ ಕೈ ಜೋಡಿಸೋದಿರು ಬೇತೆ ಬೇತೆ ಜನಕ್ಕೂ ಅಕ್ಲೆಲ್ಲ ಧನ್ಯವಾದ ಕೋರ್ದು ನಮ್ಮ ಎದುರುಡಿ ಪಟ್ಲ ಫೌಂಡೇಶನ್ ಒಂಜಿ ರಾಜ್ಯದ ಒಂಜಿ ಎಡ್ಡೆ ಸಂಸ್ಥೆ ಆದ ಬುಳಿಪ್ಲೆಕ ಆ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರ ಅನುಗ್ರಹ ಮಲ್ತ ಕಾಪಾಡ್ದು ಕೊರಡದು ದೇವೇಡ ನಮ್ಮ ಪೂರ ನಟ್ಟೊಂದು ಇವತ್ತು ನಮ್ಮ ತಾಯಿ ಅವರಿಗೆ ಕೂಡ ಗೌರವ ಮಾಡಿರ್ತಕ್ಕಂಥದ್ದು ಕೂಡ ಅವರ ಒಂದು ನೇತೃತ್ವದಲ್ಲಿ ಕೂಡ ಈ ನಮ್ಮ ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸತೀಶ್ ಪಟ್ಲರವ್ರನ್ನು ಜನ ಯಾಕೆ ಪ್ರೀತಿ ಮಾಡ್ತಾ ಇದ್ದಾರೆ, ಯಾಕಂತಂದರೆ ಅವರು ಯಕ್ಷಗಾನದ ಮುಖಾಂತರ ವಿಶೇಷವಾಗಿ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ಎಲ್ಲ ಜಾತಿ ಧರ್ಮ ಭೇದವನ್ನು ಮರೆತು ಮಾಡಿರ್ತಕ್ಕಂಥದ್ದಕ್ಕೆ ಸತೀಶನ್ನು ಎಲ್ಲರೂ ಕೂಡ ಜನ ಮೆತ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಸಾಮಾನ್ಯ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಸತೀಶ್ ಪಟ್ಲವರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ವಿಟ್ಲಪಡ್ಡೂರು ಕಾಪು ಮಜಾಲು ವಿಶ್ವನಾಥರವರಿಗೆ ಮನೆಯ ನಿರ್ಮಾಣ ಆಗಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಗೃಹಪ್ರವೇಶಕ್ಕೆ ಕೂಡ ತಾವು ಬಂದಿರತಕ್ಕಂಥದ್ದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಕೂಡ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋ ಒಂದು ಸಂದೇಶವನ್ನು ಜನರಿಗೆ ತಿಳಿಸುವಂಥ ಕೆಲಸ ಕಾರ್ಯವನ್ನು ಸತೀಶ್ ಪಟ್ಲ ಮತ್ತು ಅವರೆಲ್ಲ ಒಂದು ದೊಡ್ಡ ತಂಡ, ಬಹುಶಃ ಒಂದು ದೊಡ್ಡ ತಂಡವನ್ನು ಸತೀಶ್ ಪಟ್ಲವರು ಕಟ್ಟಿಕೊಂಡಿದ್ದಾರೆ. ಆ ತಂಡದಲ್ಲಿ ನಾವು ಜೊತೆ ಸೇರಲಿಕ್ಕೆ ನಮಗೆ ದೇವರೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಸಾರ್ವಜನಿಕ ಸಂಸ್ಥೆ ಆಗಿರುವಾಗ ಅದರ ಕ್ರಮಗಳು ಹೇಗೋ ಹಾಗೆ ನಾವು ಮುಂದುವರಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ದಾನಿಗಳು ಎಷ್ಟು ಪ್ರೀತಿಪೂರ್ವಕವಾಗಿ, ದಾನಿಗಳಿಗೆ ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಈ ಮನೆಯ ಯಜಮಾನ ಯಾರು ಅಂತ ಗೊತ್ತಿಲ್ಲ, ಅವರಿಗೆ ಪ್ರೀತಿ ಇರುವುದು ನಮ್ಮ ಫೌಂಡೇಶನ್ನ ಮೇಲೆ, ನನ್ನ ಮೇಲೆ. ಹಾಗೂ ಅದು ಮನೆ ಕಟ್ಟಬೇಕು ಅಂತ ಕೊಟ್ಟದ್ದು ಅಲ್ಲ. ಡಾಕ್ಟರ್ ಕಾಪು ಚಂದ್ರಶೇಖರ್ ಶೆಟ್ಟಿ ಅವರು ಹಾಗೂ ವಿನೋದ ಅವರು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ದೊಡ್ಡ ರೀತಿಯಲ್ಲಿ ಧನ ಸಹಾಯ ನೀಡಿದ್ದಾರೆ ಅಂತಾದರೂ ಕೂಡ ಮನೆ ಕಟ್ಟಬೇಕು ಅಂತ ಕೊಟ್ಟದ್ದಲ್ಲ. ಆದರೂ ಅವರು ಅಷ್ಟು ಕೊಟ್ಟದ್ದಕ್ಕೆ ಒಂದು ಸಾರ್ಥಕ್ಯ ಭಾವದಲ್ಲಿ ಅವರ ಹೆಸರಿನಲ್ಲಿ ಒಂದು ಮನೆ ಆಗಬೇಕೆಂಬ ತೀರ್ಮಾನ ನಮ್ಮದು.
ಅದು ಎಲ್ಲೂ ಹೋಗ್ಬಾರ್ದು. ಅಂದರೆ ನಮ್ಮದೊಂದು ತೀರ್ಮಾನ ಫೌಂಡೇಶನ್ದು 5 ಲಕ್ಷಕ್ಕಿಂತ ಮೇಲ್ಪಟ್ಟು ಯಾರು ನಮಗೆ ನಮ್ಮ ಫೌಂಡೇಶನ್ಗೆ ಧನ ಸಹಾಯ ನೀಡ್ತಾರೋ ಅವರ ಹೆಸರಿನಲ್ಲಿ ಒಂದಾದರೂ ನಾವು ಮನೆ ಕಟ್ಟಿ ಕೊಡಲೇಬೇಕು ಅಂತ ನಮ್ಮದೊಂದು ತೀರ್ಮಾನ. ಹಾಗೆ ಅದಕ್ಕಿಂತ ಹೆಚ್ಚು ಕೋಟ್ಯಾಂತರ ಕೊಟ್ಟವರದ್ದು 4, 5, 10 ಮನೆಗಳು ಹೀಗೆ ನಾವು ಕಟ್ಟಿ ಕೊಡ್ತಾ ಇದ್ದೇವೆ. ಆದರೆ ಆ ವ್ಯಕ್ತಿಯನ್ನು ಗುರುತಿಸುವುದು ಹಾಗೂ ಆ ದಾನ ಕೊಟ್ಟವರ ಒಂದು ಹೆಸರು ಶಾಶ್ವತವಾಗಿ ಉಳಿಬೇಕೆನ್ನುವ ನಿಟ್ಟಿನಲ್ಲಿ ನಾವು ಮಾಡಿದಂಥ ಒಂದು ಸಂಕಲ್ಪ. ಆದ ಕಾರಣ ಇವತ್ತು ಈ ಮನೆಗೆ ಕೂಡ ಹೆಸರು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಕಾಪು ಹಾಗೂ ವಿನೋದ ಅವರ ಹೆಸರನ್ನು ಕೂಡ ಇಟ್ಟಿದ್ದೇವೆ ನಾವು. ಅವರ ನೇತೃತ್ವವನ್ನು ವಹಿಸಿಕೊಂಡು ಅವರ ಅಣ್ಣನ ಮಗಳು ಸೀಮಾ ಅವರು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಮತ್ತೊಮ್ಮೆ ನಾನು ನೆನಪಿಸಿಕೊಳ್ಳುತ್ತಾ ವಿಶ್ವನಾಥ ಮಡಿವಾಳ ಅವರ ಕುಟುಂಬಕ್ಕೆ ಈ ಮನೆಯನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. 66ನೇ ಮನೆ. ಬಂಧುಗಳೇ, ನಮಗೆ ಲೆಕ್ಕ ಮಾಡಲಿಕ್ಕೆ ಬಹಳ ಸುಲಭ. ಆದರೆ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕಿದ್ರೆ ಎಷ್ಟು ಕಷ್ಟ ಇದೆ ಅಂತ ನಮಗೆಲ್ರಿಗೂ ಗೊತ್ತು, ಎಲ್ಲರೂ ಅನುಭವಿಗಳೇ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ವಿಶ್ವನಾಥರ ಅಭಿಮಾನಿಗಳು ಸೇರಿದ್ದಾರೆ, ನಮ್ಮ ಫೌಂಡೇಶನ್ನ ಬಂಧುಗಳು ತಾವುಗಳು ಸೇರಿದಿರಿ. ಆದರೆ ಸುಮಾರು 97 ಮನೆಗಳು ಈಗ ತಾನೇ ಆಗ್ತಾ ಇದೆ. ಅದರಲ್ಲಿ 66ನೇ ಮನೆಯನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಒಂದು ಎಷ್ಟು ದೊಡ್ಡ ಕೆಲಸ, ಎಷ್ಟು ಪುಣ್ಯದ ಕೆಲಸ ಅಂತ ಹೇಳಿದರೆ ನಮಗೆ ಹೃದಯ ತುಂಬಿ ಬರುತ್ತೆ, ಹೌದಾ ನಾವು ಮಾಡಿದ್ದು ಹೌದಾ ಅಂತ. ಹಾಗಿದ್ರೆ ಇಂಥ ಒಂದು ಸಂಘಟನೆಗೆ ಇಷ್ಟು ದೊಡ್ಡ ಬೆಂಬಲ, ಇಷ್ಟು ದೊಡ್ಡ ಬಲ, ಇಷ್ಟು ದೊಡ್ಡ ದೊಡ್ಡ ದಾನಿಗಳು ಇಷ್ಟಕ್ಕೆ ಸೇರ್ತಾರೆ ಅಂತ ಹೇಳಿದರೆ ಏನೊಂದು ದೈವಿ ಶಕ್ತಿ ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಎನ್ನುವುದು ಒಂದು ಸ್ಪಷ್ಟ. ಯಾವುದೇ ವ್ಯಕ್ತಿಗತ ವ್ಯಕ್ತಿಯನ್ನು ಪೂಜೆ ಮಾಡುವಂಥ ವಿಚಾರ ಅಲ್ಲ ಇದು, ನಾವು ನಿಮಿತ್ತ ಮಾತ್ರ. ಆದರೆ ಒಂದು ವ್ಯಕ್ತಿಯ ನೇತೃತ್ವದಲ್ಲಿ ಆಗುವುದು ಎನ್ನುವುದು ಮಾತ್ರ ಸತ್ಯ. ಅದನ್ನು ಅಲ್ಲಗಳೆಯಲಿಕ್ಕೆ ಯಾವುದು ಖಂಡಿತವಾಗಿ ನಮಗೆ ಸಾಧ್ಯ ಇಲ್ಲ. ನನಗೆ ಅದೇ ಸಂತೋಷ. ನನಗೆ ತಾಯಿ ಕಟೀಲೇಶ್ವರಿಯ ಆ ಕಟೀಲು ತಾಯಿಯ ಸೇವೆ, ಪಾವಂಜಿ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡಿದ ಕಾರಣ ನೀವೆಲ್ಲ ಇಷ್ಟು ಪ್ರೀತಿಸಿದ್ದೀರಿ, ಇಷ್ಟೆಲ್ಲ ನನ್ನ ಮೇಲೆ ಭರವಸೆ ಇಟ್ಟಿದ್ದೀರಿ ಅಂತ ಹೇಳಿ ಆಗುವಾಗ ಇದನ್ನು ಸಾರ್ಥಕಪಡಿಸಬೇಕಾದ್ದು ನನ್ನ ಧರ್ಮ ಹೌದು. ಯಕ್ಷಗಾನ ನನಗೆ ತುಂಬ ಕೊಟ್ಟಿತು, ಆ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ನನಗೆ ಕೊಟ್ಟಿತು. ಯಕ್ಷಗಾನಕ್ಕೆ ನಾನು ಏನಾದರೂ ಸಲ್ಲಿಸಬೇಕೆನ್ನೋ ನಿಟ್ಟಿನಲ್ಲಿ ನಾನು ಈ ಸಮಾಜ ಕಾರ್ಯಕ್ಕೆ ತೊಡಗಿದ್ದು ನಿಮ್ಮೆಲ್ಲರ ಸಹಕಾರ ದೊರೆತಿದೆ, ಇನ್ನಷ್ಟು ದೊರೆಯಲಿ ಅಂತ ಹೇಳುತ್ತಾ ಎಲ್ಲ ಬಂಧುಗಳು ತಾವುಗಳೆಲ್ಲರೂ ಸೇರಿದಿರಿ, ನಿಮ್ಮ ಸಹಕಾರ ಇನ್ನೂ ಕೂಡ ಬೇಕು. ನಾನು ಮತ್ತೊಂದು ಕೇಳೋದು, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿಯವರು ಮತ್ತು ವಿನೋದ್ ಅವರು ನಮ್ಮ ಬಹಳ ಆತ್ಮೀಯರು. ಪಟ್ಲ ಫೌಂಡೇಶನ್ಗೆ ನಮ್ಮ ಅಮೇರಿಕದಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡಿದವರು. ನಮ್ಮ ಅಮೇರಿಕಾ ಘಟಕದ ಅಧ್ಯಕ್ಷರು ಡಾಕ್ಟರ್ ಅರವಿಂದ ಉಪಾಧ್ಯಾಯರು, ಕಾರ್ಯದರ್ಶಿಗಳಾದಂಥ ಶ್ರೀಧರಾಳ್ವ ಕರಿಂಕ ಅವರು ಮತ್ತು ಸಂಚಾಲಕರು ಯೋಗೀಂದ್ರ ಭಟ್ರು ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಚಂದ್ರಶೇಖರ್ ಶೆಟ್ಟರು ಬಹಳ ಸಹಕಾರ ನಮ್ಮ ಫೌಂಡೇಶನ್ಗೆ ನೀಡಿದಂಥವರು. ಮತ್ತು ದೊಡ್ಡ ರೀತಿಯಲ್ಲಿ ಅಮೆರಿಕದ ಬಂಧುಗಳು ಕೂಡ ನಮಗೆ ನಮ್ಮ ಕಿರಣ್ ರಾವ್ ಅವರು, ಉಜಿರೆ ಕಿರಣ್ ರಾವ್ ಅವರು ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ನಾಗರಾಜು ಉಪಾಧ್ಯಾಯರು ಡಲ್ಲಾಸ್ನಿಂದ, ನಮ್ಮ ಮೇರಿಲ್ಯಾಂಡ್ ಆಂಜನೇಯ ದೇವಸ್ಥಾನದ ಮುಕ್ತೇಶ್ವರದಂತಹ ನಮ್ಮ ಪುಸ್ರಾಲ್ನ ಬಾಲಕೃಷ್ಣ ಭಟ್ರು, ಆಮೇಲೆ ಶಾರ್ಲೆಟ್ನ ಜಯಬಳ್ಳೂರವರು, ಆರ್ಲೆಂಡ್ನ ನಮ್ಮ ಮಯ್ಯರು, ಆಮೇಲೆ ತುಳುಕೂಟ ರ್ಯಾಲೆಯವರು, ನಮ್ಮ ಭಾಸ್ಕರ್ ಶೇರಿಗಾರ್ ಅವರು, ಇಂಥ ಅನೇಕ ಬಂಧುಗಳಿದ್ದಾರೆ. ಸಾಧು ಶೆಟ್ಟಿ ಅಂತವರು ಬಂಧುಗಳು, ನಮ್ಮ ಮಂಜುನಾಥ ಬಾನಾ ಪ್ರೆಸಿಡೆಂಟ್ ಮಂಜುನಾಥ ಅಣ್ಣ, ಇಂಥ ಅನೇಕ ಬಂಧುಗಳ ಸಹಕಾರದಿಂದ ಈ ಪಟ್ಲ ಫೌಂಡೇಶನ್ ಅಮೆರಿಕದಲ್ಲಿ ಕೂಡ ಬಹಳ ಒಂದು ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಯಕ್ಷ ಶಿಕ್ಷಣ ಸುಮಾರು 21,000 ಮಕ್ಕಳು ಫ್ರೀಯಾಗಿ ಯಕ್ಷಗಾನ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಕಲಿತಾ ಇದ್ದಾರೆ ಬಂಧುಗಳೇ. 21,000 ಮಕ್ಕಳು, ನೀವು ಯೋಚನೆ ಮಾಡಿ. ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ನಾವು ಅಲ್ಲಿ ಹೋಗಿ ಕಲಿಸ್ತಾ ಇದ್ದೇವೆ. ಇದು ಯಾಕೆಂತ ಕೇಳಿದರೆ ಇದರಿಂದ ಪ್ರಯೋಜನ ನಮಗೇನು? ಏನಿಲ್ಲ, ಮುಂದಿನ ತಲೆಮಾರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಉಳಿಯಲಿ, ಅವರು ಈ ಕಲೆಯಿಂದ, ನಮ್ಮ ಈ ಕರಾವಳಿಯ ಸಂಸ್ಕೃತಿಯಿಂದ ವಿಮುಖರಾಗಬಾರದು ಎನ್ನುವ ಒಂದೇ ಉದ್ದೇಶ, ಬೇರೆ ಯಾವುದೇ ಸ್ವಾರ್ಥ ಇಟ್ಟು ನಾವು ಯಾರೂ ಮಾಡ್ತಾ ಇಲ್ಲ. ಇಷ್ಟು ರಾತ್ರಿ ಹಗಲು ಇದಕ್ಕೋಸ್ಕರ ನನಗೆ ಪೋಪ್ ಮಾಸ್ಟರ್ ಮತ್ತು ಅರವಿಂದಣ್ಣ ಎಷ್ಟು ಸಲ ಫೋನ್ ಮಾಡಿದ್ರು ಅಂತೇಳಿಲ್ಲ ಈ ಮನೆ ಒಕ್ಕಲಿನ ವಿಚಾರವಾಗಿ. ಅಂದರೆ ಯಾಕೆ ಬೇರೆ ಯಾವುದೇ ಸ್ವಾರ್ಥ ಇಟ್ಕೊಂಡು ಅವರು ಮಾಡ್ತಾ ಇಲ್ಲ. ಇದು ನಮ್ಮದೊಂದು ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಫೌಂಡೇಶನ್. ಇದ್ರ ಜೊತೆ ನಾವು ಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಬಂಧುಗಳು ನೋಡಿ, ಮಾಧವನ್ ಅವರ ಕೆಲಸವನ್ನು ಬಿಟ್ಟು ಬಂದಿದ್ದಾರೆ. ರಾಧಣ್ಣ 5-6 ವರ್ಷ ನಮ್ಮ ವಿಟ್ಲ ಘಟಕವನ್ನು ಬಹಳ ಚೊಕ್ಕವಾಗಿ ನಡೆಸಿದಂಥ ಒಬ್ಬ ವ್ಯಕ್ತಿ. ಅವರ ಅಣ್ಣ KD ಶೆಟ್ಟಿ ಅವರು ದೊಡ್ಡ ರೀತಿಯಲ್ಲಿ 1 ಕೋಟಿಗಿಂತಲೂ ಮಿಕ್ಕಿ ನಮಗೆ ನಮ್ಮ ಫೌಂಡೇಶನ್ಗೆ ಧನ ಸಹಾಯ ನೀಡಿದವರು. ಆ ಮನೆಯ ಒಂದು ಸದಸ್ಯರು. ಚೆಂಬರಡ್ಕ ಸುಂದರಣ್ಣ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಮ್ಮ ಜೊತೆ ಸಹಕಾರಿಯಾದವರು. ಪೋಪಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಎಲ್ಲ ಎದುರು ಕೂತ ಬಂಧುಗಳು ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವವರು. ನಿಮ್ಮೆಲ್ಲರ ಸಹಕಾರ ಇರಲಿ. ವಿಶ್ವನಾಥ್ ಮಡಿವಾಳ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಈ ಮನೆಯಲ್ಲಿ ಉತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ನಂಚಿನ ಮಾತೆರಡಲ ಒಂಜಿ
ಆಶೀರ್ವಾದ ದೇತು ಅಂಚನೆ ಎಂಕ್ಲೆಗ್ ಪೌಟ್ಲ ಫೌಂಡೇಶನ್ದ ಸತೀಶನ್ನೇ ಅಂಚನೆ ಮಾಂತೆರ್ಲ ಗಣ್ಯರು ಬತ್ತೇರು ಎಂಕ್ಲೆಗ್ ಆ ರೀತಿರು ಆಗ್ಲ ಬೇತೆ ಬೇತೆ ರೀತಿಯ ಸಹಾಯ ಮಂತೇರು ಮಾಂತೆರ್ಲ ಸೇರೊಂದೇರು ಒಟ್ಟಿಗೆ ಅದು ಎಂಕ್ಲೆ ಕೊರನಂಚಿನ ಸಹಾಯಗ ಎಂಕ್ಲ ಮನಪೂರ್ತಿಯಾದ ಎಂಕ್ಲ ಒಂಜಿ ಧನ್ಯವಾದನ ಸಮರ್ಪಣೆ ಮಂತಂದುಲ್ಲ ಜನೆ ಆಶೀರ್ವಾದ ಏನೊಂದಿಲ್ಲ ಮಾಂತೇಡ ಅದನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ.